ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ. ಖರ್ಗೆ ಮಾತಿನ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನವಂತೂ ಸೃಷ್ಟಿಯಾಗಿದೆ. ಸದ್ಯ ಮತ ರಾಜಕೀಯದಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋ ವಾಲ್ಮೀಕಿ ಸಮುದಾಯದ ಇಬ್ಬರು ಸಚಿವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಬೇಡಿಕೆ ಮಂಡಿಸ್ತಾ ಇದ್ದು ಹೈಕಮಾಂಡ್ನನ್ನ ಚಿಂತೆಗೆ ಕೆಡವಿದೆ. ಕಾರಣ ಹೈಕಮಾಂಡ್ ಮನದಲ್ಲಿ ಲಿಂಗಾಯತರಿಗೆ ಪಟ್ಟ ಕಟ್ಟೋ ಲೆಕ್ಕದಲ್ಲಿದೆ. ಒಂದು ಆಗಿ ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಕಲಬುರಗಿಯಲ್ಲಿ ಕನಸುಗಾರರ ಕನಸಿನ ಗೂಡಿಗೆ ಕಲ್ಲೆಸೆದ ಖರ್ಗೆ ಆಡಿದ ಇದೊಂದೇ ಒಂದು ಮಾತು ಆಸೆ ಆಕಾಂಕ್ಷೆಗಳನ್ನ ಚಿಗುರಿಸಿಬಿಟ್ಟಿದೆ. 8-10 ದಿನಗಳಲ್ಲಿ ಕೆಪಿಸಿಸಿ ಟೀಮ್ಗೆ ಹೊಸ ಕ್ಯಾಪ್ಟನ್ ನೇಮಕ ಆಗಲಿದೆ. ಒಡಿಶಾದಿಂದ ಆರಂಭವಾದ ಬದಲಾವಣೆ ಯಜ್ಞ ಪರ್ವ ದೇಶದೆಲ್ಲೆಡೆ ವಿಸ್ತರಿಸುವ ಕಾರ್ಯಕ್ಕೆ ಕೈ ಹಾಕಿದೆ. ಕರ್ನಾಟಕದಲ್ಲಿ ಇದೇ ವಿಚಾರಕ್ಕೆ ಕೊತ ಕುದಿತಾ ಇರುವ ಅಗ್ನಿಕುಂಡಕ್ಕೆ ಪೂರ್ಣಾಹುತಿ ಸಲ್ಲಿಸುವ ಕಾಲ ಸನ್ನಿಹಿತವಾದಂತೆ ಕಾಣಿಸ್ತಾ ಇದೆ. ಖರ್ಗೆ ಮಾತಿನ ಬಳಿಕ ಕಾಂಗ್ರೆಸ್ನಲ್ಲಿ ಶುರುವಾಯಿತು ರೇಸ್. ಸತೀಶ್ ವಾಲ್ಮೀಕಿ ದಾಳ, ಹೈಕಮಾಂಡ್ ಲಿಂಗಾಯತ ಲೆಕ್ಕ. ಎಐಸಿಸಿ ಅಧ್ಯಕ್ಷ ಖರ್ಗೆ ಡೆಲ್ಲಿಯ ಅಂತರಂಗದ ಸುಳಿವು ಬಿಟ್ಟುಕೊಟ್ಟ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಬಿರುಸು ಪಡೆದಿದೆ. ಆದರೆ ಕೆಪಿಸಿಸಿ ಪಟ್ಟ ಅಹಿಂದಕ್ಕೋ ಲಿಂಗಾಯತರಿಗೋ ಅನ್ನೋ ಚರ್ಚೆ ಹುಟ್ಟಿದೆ. ದಲಿತ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ನಿನ್ನೆ ಖರ್ಗೆ ಮಾತಿನಿಂದ ದಿಢೀರನೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗಾಳಿ ಬಿರುಗಾಳಿಯಾಗಿ ಮಾರ್ಪಡಿಸಿದೆ. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರಬಹುದು. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಖರ್ಗೆ ಸಾಹೇಬರು ನಮ್ಮ ಎಐಸಿಸಿ ಅಧ್ಯಕ್ಷರು, ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ ಅಲ್ಲ. ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದರೆ ಒಳ್ಳೆಯದಾಗುತ್ತೆ. ಎಲ್ಲ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು ಎಐಸಿಸಿಗೆ. ಅವರ ತೀರ್ಮಾನ ಅಂತಿಮ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬಲವಾದ ಕಣ್ಣಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಕೆಎನ್ ರಾಜಣ್ಣ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕಕ್ಕೆ 6 ತಿಂಗಳಿಂದ ಪಟ್ಟು ಹಿಡಿದಿದ್ದಾರೆ. ಆದರೆ ಹೈಕಮಾಂಡ್ ಮನಸ್ಸಲ್ಲಿರೋದು ಲಿಂಗಾಯತರಿಗೆ ಪಟ್ಟ ಕಟ್ಟುವ ಲೆಕ್ಕಾಚಾರ. ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚು. ಇವರಿಗೆ ಸಿದ್ದು ಕಾರಣಕ್ಕೆ ಅಹಿಂದ ಮತ ಕ್ರೋಢೀಕರಣದಿಂದ ಈ ಪ್ರಾಬಲ್ಯಕ್ಕೆ ಪೈಪೋಟಿ ಇದೆ. ಆದರೆ ಆಫ್ಟರ್ ಸಿದ್ದು ಪಾಲಿಟಿಕ್ಸ್ ಉತ್ತರ ಕರ್ನಾಟಕದ ಮೇಲೆ ಕಾಂಗ್ರೆಸ್ಗೆ ಹಿಡಿತ ಕಷ್ಟ ಆಗಬಹುದು. ಅಂದ್ಹಾಗೆ ಅಲ್ಲಂ ವೀರಭದ್ರಪ್ಪ ಬಳಿಕ ಅಂದ್ರೆ 2003 22 ವರ್ಷ ಕಳೆಯಿತು. ಕೆಪಿಸಿಸಿಗೆ ಲಿಂಗಾಯತ ನಾಯಕತ್ವವೇ ಸಿಕ್ಕಿಲ್ಲ. ಇಲ್ಲಿ ಸರ್ಕಾರದಲ್ಲಿ ಅಹಿಂದ, ಪಕ್ಷದಲ್ಲಿ ಒಕ್ಕಲಿಗ ನಾಯಕತ್ವ ಇದ್ರೆ ಲಿಂಗಾಯತ ಸಮಾಜದ ಅವಗಣನೆ ಆಗ್ತಾ ಇದೆ ಅನ್ನೋ ಆರೋಪ ಆಗಾಗ ಕೇಳಿಸಿದ್ದಿದೆ. ಇದು ಭವಿಷ್ಯಕ್ಕೆ ಪೆಟ್ಟು ಬೀಳುವ ಆತಂಕವೂ ಇದೆ. ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಅನ್ನೋ ಗಾದೆಯಂತೆ ಬಿಜೆಪಿ ನಾಯಕತ್ವ ಬದಲಾವಣೆ ಆಗಿದ್ದೇ ಆದಲ್ಲಿ ಅದರ ಲಾಭದ ನಿರೀಕ್ಷೆ ಕಾಂಗ್ರೆಸ್ ಹಾಕಿಕೊಂಡಂತಿದೆ. ಆದರೆ ಕೆಪಿಸಿಸಿಗೆ ಲಿಂಗಾಯತ ಕ್ಯಾಪ್ಟನ್ ಆಯ್ಕೆಯು ಬಿಜೆಪಿ ತಂತ್ರಗಾರಿಕೆ ಅವಲಂಬಿಸಿದೆ. ಇತ್ತ ವಾಲ್ಮೀಕಿ ಸಮುದಾಯ ಮೊದಲ ಬಾರಿಗೆ ಬಿಗ್ ಡಿಮ್ಯಾಂಡ್ ಇಟ್ಟಿದೆ. ವಾಲ್ಮೀಕಿ ಸಮುದಾಯದಿಂದ ಸರ್ಕಾರದಲ್ಲಿ 2 ಸಚಿವರಿದ್ದೇವೆ. ಕೆಪಿಸಿಸಿ ಸಾರಥ್ಯದ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ. ಈಗಿರುವ ಕೆಪಿಸಿಸಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಕೂಡ ನೀಡಲಾಗಿದೆ. ಅದೇ ಮಾದರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಚಿವ ಸ್ಥಾನ ನೀಡಬೇಕು. ಈ ಮೂಲಕ ರಾಜ್ಯದಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಸುಲಭ ಅನ್ನೋದು ಹೊಸ ತಂತ್ರಾಂಶ. ಸಚಿವ ಸ್ಥಾನ, ಅಧ್ಯಕ್ಷ ಸ್ಥಾನ ಇದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಅನುಕೂಲ ಅಂತ ಹೈಕಮಾಂಡ್ ನಾಯಕರ ಭೇಟಿ ವೇಳೆ ಅಭಿಪ್ರಾಯ ಹೇಳಿದ್ದಾರೆ. ಒಟ್ಟಾರೆ ಇನ್ನೊಂದು ವಾರದಲ್ಲಿ ಕೆಪಿಸಿಸಿ ಪಟ್ಟದ ಫೈಟ್ ತೀವ್ರ ಸ್ವರೂಪ ಪಡೆಯೋದು ಪಕ್ಕ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.